ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಿಫ್ಟ್ ಬಂದಿದೆ ಆಯಿತಾ, ಡೈಮಂಡ್ ಗಿಫ್ಟು. ಸೊ ಅದೇನು ಎತ್ತಾ ಎಲ್ಲ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಮ್ಮ ಸ್ಮಾಲ್ ಔಟಿಂಗ್, ನ್ಯೂ ಇಯರ್ ಸೆಲೆಬ್ರೇಷನ್, ಸೊ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ ಈ ಒಂದು ವ್ಲಾಗಲ್ಲಿ. ಸೊ ತಪ್ಪದೆ ನೋಡಿ. ಆ್ಯಂಡ್ ಎಸ್, ಆ್ಯಕ್ಚುಲಿ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳ್ಬಿಟ್ಟು ಚಂದು ಮೊದಲೇ ಹೇಳಿದರು. ಸರ್ಪ್ರೈಸ್ ಅಂತೂ ಅಲ್ಲ, ಚಂದು ಮೊದಲೇ ಹೇಳಿದರು ನನಗೆ ಇಯರಿಂಗ್ಸ್ ಕೊಡಿಸ್ತೀನಿ ಡೈಲಿ ವೇರ್ಗೆ ತೊಗೊಳ್ಳೋಣ ಬಾ ಅಂತ ಕರ್ಕೊಂಡು ಹೋಗಿರೋ. ಸೊ ಇದು ನೋನ್ ಗಿಫ್ಟ್ ಅನ್ನೋದನ್ನೇ, ಬಟ್ ಖುಷಿ ಆಯಿತು ಚಂದದು ಅದು ಒಂದು ಹೇಳಿದ ಮಾತಿಗೆ. ಸೊ ನಾವು ಎಲ್ಲ ಹೋಗಿದ್ವಿ. ಆ್ಯಂಡ್ ದೆನ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾಯಿತು ಅಂತ ಅಂದರೆ, ಗೋಲ್ಡ್ ಇಯರಿಂಗ್ಸ್ ನೋಡ್ತಾ ಇರ್ಬೇಕಾದ್ರೆ ಚಂದು ಇಲ್ಲ ನಾನು ಕರ್ಕೊಂಡು ಬಂದಿರೋದು ಡೈಮಂಡ್ ಕೊಡ್ಸೋಕ್ಕೆ ಅಂತ ಹೇಳಿ ಈ ಗಿಫ್ಟೆಡ್ ಮೀ ಅ ಡೈಮಂಡ್ ಇಯರಿಂಗ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಎಸ್, ಇಟ್ಸ್ ಮೈ ಫಸ್ಟ್ ಡೈಮಂಡ್ಸ್. ಸೊ ನಾನು ಡೈಮಂಡ್ ತೊಗೊಂಡಿರಲಿಲ್ಲ, ಬೇಡ ಅಂತ ಅನ್ನಿಸ್ತು, ಯಾವತ್ತೂ ಬೇಕು ಅಂತ ಅನಿಸಿರಲಿಲ್ಲ ನನಗೆ ಡೈಮಂಡ್. ಸೊ ಎಸ್, ಇದೇ ನನ್ನ ಫಸ್ಟ್ ಡೈಮಂಡ್ ಇಯರಿಂಗ್ ಚಂದ ಕೊಡ್ತಿರೋದು. ಇದರಲ್ಲಿ ಪ್ರತಿಯೊಂದು ಇಯರಿಂಗಲ್ಲಿ 13 ಡೈಮಂಡ್ಸ್ ಇದೆ. ಸೊ 26 ಡೈಮಂಡ್ಸ್. ಆ್ಯಂಡ್ ದೆನ್ ಇದಕ್ಕೆ ಆನ್ಲೈನ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಆಯಿತಾ. ಸೊ ಅದನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸ್ತಿದ್ರು. ನಾನೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಆ್ಯಂಡ್ ಫೈನಲಿ ಫಸ್ಟ್ ಡೈಮಂಡ್ ಅಲ್ವಾ, ತುಂಬಾ ಖುಷಿ ಆಯಿತು. ತುಂಬ ಅಮೂಲ್ಯವಾದದ್ದು, ಪ್ರೆಷಿಯಸ್ ಗಿಫ್ಟ್ ಅಂತ ಹೇಳ್ಬೋದು. ಬಟ್ ಇದೇನೇ ಗಿಫ್ಟ್ಗಿಂತ ಅದೊಂದು ಏನಾದರೂ ಚಂದಕ್ಕೆ ಮನ್ಸು ಆಯ್ತಲ್ಲ ಕೊಡಿಸ್ಬೇಕು ಅಂತ, ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ನನಗೆ. ಯಾಕಂದರೆ ನಾನು ಅಷ್ಟೊಂದು ಏನು ಡೈಮಂಡ್ ಗೋಲ್ಡ್ ಎಲ್ಲ ತುಂಬ ಏನು ಯೂಜ್ ಫ್ಯಾನ್ ಏನಲ್ಲ. ಬಿಕಾಸ್ ಅದೆಲ್ಲ ಏನು ಅಷ್ಟೊಂದು ಜಾಸ್ತಿ ಖುಷಿ ಕೊಡೋಲ್ಲ ನನಗೆ, ಜಸ್ಟ್ ಒಂದು ಸ್ಟೋನ್ ಅಷ್ಟೇ. ಬಟ್ ಅದರಿಂದ ಪ್ರೀತಿ ಇತ್ತು, ಚಂದಕ್ಕೆ ಕೊಡಿಸ್ಬೇಕು ಅಂತ ಅನ್ನಿಸ್ತದಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಎಷ್ಟೊಂದು ಚೆನ್ನಾಗಿ ಕುತೂಹಲ ಇರುತ್ತಲ್ವ, ಇದು ಎಷ್ಟಿರ್ಬೋದು ಏನು ಎತ್ತ ಅಂತ. ನನಗೂ ಹೇಳೋಕ್ಕೆ ಇಷ್ಟ, ಬಟ್ ಬೇಡ, ಚೆನ್ನಾಗಿ ಬೇರೆ ಥರ ತೊಗೊಂಡ್ರೆ ಅಂತ ಭಯ. ಸೊ ಹಾಗಾಗಿ ನಾನು ಹೇಳ್ತಾ ಇಲ್ಲ, ಹೇಳಬಾರ್ದು ಅಂತೇನಿಲ್ಲ, ಇನ್ಫಾರ್ಮೇಟಿವ್ ಆಗಿ ಹೇಳೋಕ್ಕೆ ನನಗೂ ಇಷ್ಟ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾನು ಬೆಹರಿನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಬಗ್ಗೆ ಇದ್ರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಹೊರತು ಇದರಲ್ಲಿ ಹೇಳೋಕ್ಕಾಗಲ್ಲ ಆಯಿತಾ. ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಹೇಳಿ ನಾವು ಹೋಟೆಲ್ಗೆ ಹೋಗಿದ್ವಿ. ಆ್ಯಂಡ್ ದ್ಯಾಟ್ ಹೋಟೆಲ್ ನಾನೇ ಸೆಲೆಕ್ಟ್ ಮಾಡಿರೋಂಥದ್ದು ಹೋಟೆಲ್, ಅದು ಡೈನಿಂಗ್ ಮಾಡಬೇಕು ಒಳ್ಳೆ ಜಾಗದಲ್ಲಿ ಅನ್ನೋ ಥರ. ಸೊ ವಿಂದಮ್ ಗಾರ್ಡನ್ ಅಂತ 5 ಸ್ಟಾರ್ ಹೋಟೆಲ್ ಇತ್ತು. ಸೊ ಅಲ್ಲಿ ಡೈನಿಂಗ್ ಮುಗಿಸ್ಕೊಂಡು ಬಂದಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು, ಫುಡು ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ಸೊ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಂದ ಒಂಥರ ಏನಂತಾರೆ, ಮಗು ಬಿಟ್ಟು ಒಂಥರ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡಿದ್ದು. 1 ಅವರ್ ಅಷ್ಟೇ, ಮನೆ ಹತ್ರನೇ ಇತ್ತು ಅಂತಲೇ ನೋಡಿ ಬುಕ್ ಮಾಡಿದ್ವಿ ನಾವು. ಬಿಕಾಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಓಡೋಗ್ಬೋದು ಮನೆಗೆ ಅನ್ನೋ ಥರ, ಆ ಥರ ನೋಡಿ ಬುಕ್ ಮಾಡಿದ್ವಿ. ಸೊ ಇಟ್ ವಾಸ್ ವೆರಿ ನೈಸ್ ಈವ್ನಿಂಗ್, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮನೆಯಲ್ಲಿ ಸಣ್ಣದಾಗಿ ಕೇಕ್ ಕಟ್ ಮಾಡೋ ಮುಖಾಂತರ ಸೆಲೆಬ್ರೇಟ್ ಮಾಡಿದ್ವಿ, ನಂದು ಮತ್ತು ಚಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದು 3 ವರ್ಷ ತುಂಬಿದೆ ನಮ್ಮದು. ಆ್ಯಂಡ್ ನಾನು ಚಂದು ಭೇಟಿಯಾಗಿ ಆಲ್ಮೋಸ್ಟ್ 4 ವರ್ಷ ಆಯಿತು ಆಯಿತಾ. ಸೊ ತುಂಬಾ ಖುಷಿ ಆಗ್ತಿದೆ. ಐ ಮೆಟ್ ಅ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಲೈಫಿಗೆ. ಸೊ ನಿಮಗೆಲ್ಲ ವಿಶಿಂಗ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲಿರಲಿ, ಓಕೆನಾ? ಸೊ ಇದೊಂದು ಸಣ್ಣ ಸೆಲೆಬ್ರೇಷನ್ ಹೆಂಗಾಯಿತು ನೋಡ್ಕೊಂಡು ಬನ್ನಿ. ಈ ಪ್ಲೇಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ತುಂಬ ಕೂಲಾಗಿದೆ, ಒಂಥರ ಡಿಫ್ರೆಂಟ್ ವರ್ಲ್ಡ್ ಹೋದಂಗೆ ಅನ್ನಿಸ್ತು. ತುಂಬ ಲೈಟ್ಫುಲ್ಲಾಗಿ ಗ್ರೀನ್ ಎಲ್ಲ ಇದೆ. ಓಪನ್ ಮಾಲ್ ಆಯಿತಾ, ಓಪನ್ ರೆಸ್ಟೋರೆಂಟ್ಸ್ ಆ್ಯಂಡ್ ಓಪನ್ ಮಾಲ್ ಇರೋಂಥ ಒಂದು ಜಾಗ ಆಯಿತಾ. ಶಾಪಿಂಗ್ ಸ್ಟ್ರೀಟ್ ಅಂತಲೂ ಹೇಳ್ಬೋದು ನೀವು. ಆಲ್ ಲಿವಾನ್ ಅಂತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗದು ಇಷ್ಟ ಆಯಿತು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಪೂರ್ತಿ ಹಾಕಿದ್ದೀನಿ. ಆ್ಯಂಡ್ ಇದರಲ್ಲಿ ತುಂಬಾ ಕಲರ್ಫುಲ್ಲಾಗಿ ಆವಾಗ ಇವೆಂಟ್ ನಡೀತಾ ಇತ್ತು ಆಯಿತಾ. ಸೊ ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡಿದ್ದು ಹಿಂಗೇನೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ರಿ ಈ ಸತಿ. ಸೊ ಇದಕ್ಕೆ ಹೋಗ್ಬಿಟ್ಟು ಫುಲ್ ಲೈವ್ ಕಾನ್ಸರ್ಟ್ ಥರ ಮ್ಯೂಸಿಕ್ ನಡೀತಾ ಇತ್ತು. ಆ್ಯಂಡ್ ವಾಟರ್ ಫಾಲ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ. ಒಂದು ಪುಟಾಣಿ ಹುಡುಗಿ ತುಂಬ ಡಾನ್ಸ್ ಮಾಡ್ತಿದ್ಲು, ನೋಡೋಕ್ಕೆ ಖುಷಿ ಅಂತ ಅನ್ನಿಸ್ತಿತ್ತು. ಸರಿ, ಇದು ಫಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ವಾ. ಸೊ ಅವ್ನಿಗೂ ಖುಷಿ ಆಯಿತು. ಅವಾಗ ಅಂತ ಸೆಲೆಬ್ರೇಷನ್ಗೆ ಅಂತ ಈ ಥರ ಎಲ್ಲ ಹಾಕ್ಕೊಂಡು ಎಲ್ಲ ಇದ್ದರು ಆಯಿತಾ. ತುಂಬ ನಾವು ನೋಡಿದ್ವಿ. ಸೊ ಕ್ಯೂಟ್ ಅಂತ ಅನ್ನಿಸ್ತಿದ್ದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಒಂದು ಶೋ ನಡೀತಾ ಇತ್ತು.
ಒಂದು ಅಜ್ಜಿ ತಾತ ಒಂದು ಶೋನ ನಡೆಸ್ತಾ ಇದ್ರು ಪಪ್ಪೆಟ್ ಇಟ್ಕೊಂಡು. ತುಂಬಾ ಕ್ಯೂಟಾಗಿತ್ತು. ಅದಕ್ಕೆ ಆಲ್ಮೋಸ್ಟ್ ಲೈಕ್ ಎವ್ರಿ 30 ಮಿನಿಟ್ಸ್ ಒಂದು ಶೋ ಆ ಥರ ಇತ್ತು ಆಯಿತಾ. ಫುಲ್ಲು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಬಟ್ ಯಾರಿಗಾದ್ರೂ ಇಷ್ಟ ಇದೆ, ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೋಡಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸ್ಕಿಪ್ ಮಾಡಿ ನಮ್ಮ ನೆಕ್ಸ್ಟ್ ಇಲ್ಲಿ ಈ ಮಾಲ್ದು ಇನ್ನು ನೆಕ್ಸ್ಟ್ ಪಾರ್ಟ್ನ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ಈ ಒಂದು ವಿಡಿಯೋ ಆಲ್ಮೋಸ್ಟ್ 10 ಮಿನಿಟ್ಸ್ ಹಂಗೆ ಬರ್ಬೋದು. ಅಜ್ಜಿ ತಾತ ಈ ಥರ ರೆಡಿ ಮಾಡ್ತಾಯಿದ್ರು ಶೋ. ಅದನ್ನು ಫುಲ್ ಹಾಕಿದ್ದೀನಿ. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ಯು ಕ್ಯಾನ್ ಸ್ಕಿಪ್ ಆ ಪಾರ್ಟ್ನ ಸ್ಕಿಪ್ ಮಾಡಿ ಈ ಮಾಲ್ನ ಕಂಟಿನ್ಯೂ ಮಾಡ್ತಿದ್ನಲ್ಲ, ಅದನ್ನು ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ನಿಮ್ಮ ಕಮೆಂಟ್ ಕೂಡ ತಿಳಿಸಿ. ಆ್ಯಂಡ್ ದೆನ್ ನಾವು ಐಕೆಯಾಗಿ ಶಾಪ್ ಮಾಡೋಕ್ಕೆ ಹೋಗಿದ್ವಿ, ಅದನ್ನು ಕೂಡ ತೋರಿಸಿದ್ದೀನಿ ಈ ವಿಡಿಯೋ ಕೊನೆಯಲ್ಲಿ. ಸೊ ಅದನ್ನು ನೋಡ್ಬೋದು ನೀವು. ಅಕಸ್ಮಾತ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪಪೆಟ್ ಶೋನ ನೀವು ಎಂಜಾಯ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅವರು ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ ಅಂತ ಹೇಳ್ಬೋದು. ಅವ್ರಿಗೆ ಒಬ್ರಿಗೆ ಆಲ್ಮೋಸ್ಟ್ 65+ ಅಂದ್ಕೊಳ್ಳಿ, 70+, 65+ ಹಂಗಿದ್ರು ಕಪ್ಪಲ್ಲು. ನೋಡಿ ನಮ್ಮ ಚೆರಿ ಬೇಬಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅವ್ನಿಗೆ ಏನೋ ಒಂಥರ ಖುಷಿ. ಆಚೆ ಕಡೆ ಸ್ವಲ್ಪ ಚಳಿ ಇತ್ತು, ಸೊ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೆ ಅವನಿಗೆ. ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಮಾಲ್ ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೆ ಹೆಂಗೆ ಅನ್ನಿಸ್ತಿದೆ? ಕತ್ಲಲ್ಲೂ ಕೂಡ ಎಷ್ಟು ಲೈಟ್ಫುಲ್ಲಾಗಿತ್ತು ಆಯಿತಾ. ಒಬ್ರ ಮುಖ ಒಬ್ರು ನೀಟಾಗಿ ಕಾಣ್ಬೋದಾಗಿತ್ತು. ಫುಲ್ ಕತ್ಲಂತ ಏನು ಅನ್ನಿಸ್ತಿರಲಿಲ್ಲ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ತುಂಬ ಡಾರ್ಕ್ ಆಗೋಗಿಲ್ಲ, ತುಂಬ ಒಂಥರ ಏನು ಜಾಸ್ತಿ ಬೆಳಕು ಇಲ್ಲ, ಜಾಸ್ತಿ ಕಮ್ಮಿ ಬೆಳಕು ಅದಲ್ಲ, ಪರ್ಫೆಕ್ಟಾಗಿ ನೀಟಾಗಿ ಮಾಡಿದರು. ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳಿ ಎಲ್ಲ ಕ್ಲಿಪ್ಪಿಂಗ್ಸ್ನು ನಾನು ತೊಗೊಂಡು ಇಟ್ಕೊಂಡಿದ್ದೆ ಕ್ಯಾಪ್ಚರ್ ಮಾಡಿ. ಅದು ರೆಡಿ ಮಾಡ್ತಾಯಿದ್ದಾರೆ. ಆ ಕಪಲ್ಸ್ ನೋಡಿದಾಗ ನಿಜ ನನಗೆ ಒಂಥರ ಅಯ್ಯೋ ಪಾಪ ಅನ್ನೋ ಅನ್ನಿಸ್ತು. ಒಂಥರ ಇಷ್ಟು ಕ್ರಿಯೇಟಿವ್ ಇದ್ದಾರೆ ಅಂತ ಅನ್ನಿಸ್ತು. ಅಷ್ಟು ವಯಸ್ಸಿನಲ್ಲಿ ಅವರು ಅವರೇ ಅರ್ನ್ ಮಾಡಬೇಕು ಅಂತೆಲ್ಲ ಬಂದಿದ್ದಾರಲ್ಲ, ದ್ಯಾಟ್ಸ್ ಗ್ರೇಟ್ ಆಯಿತಾ. ಆಲ್ಮೋಸ್ಟ್ 70+ ಅಂದ್ಕೊಳ್ಳಿ. ಆ ಲೇಡಿಗೂ ಅಷ್ಟೇ, ಅವ್ರಿಗೂ 65+ ಅಂತೂ ಆಗಿರುತ್ತೆ. ಸೊ ಅಷ್ಟು ಎನರ್ಜಿ ಇಟ್ಕೊಂಡು ಅಷ್ಟು ಆಡಿಯನ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಅವ್ರು ಏನು ತೋರಿಸಿದ್ರು. ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು. ಆಲ್ಮೋಸ್ಟ್ 30 ಮಿನಿಟ್ಸ್ ತೋರಿಸ್ತಾರೆ, ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ನೋಡ್ಬಿಟ್ಟು ನಾವು ಮೂವ್ ಆನ್ ಆದ್ವಿ, ಮಗು ಇರೋದ್ರಿಂದ. ನಾನು ಅಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನೋಡಿ. ಇಲ್ಲ ಅಂದರೆ ನೆಕ್ಸ್ಟ್ ನೀವು ಒಂದು 5-6 ಮಿನಿಟ್ಸ್ ಸ್ಕಿಪ್ ಮಾಡಿದ್ರೆ ನನ್ನ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಓಕೆನಾ? Ok, signore e signori, buonasera. Capite italiano? No? Poco poco. Bene, bene. Ok, I don't know. Do you understand English? Yes. No, sorry. Do you understand my English? My English is difficult. Google Translator. So now we do a show with marionette puppet. Our puppets are sleeping. You can help them to wake up. Yeah, we use this system. When I do chuck, like in a movie, chuck. When I do chuck, you can clap very strong your hand. Very strong. Yes, you can. Hey, it's okay. No, I have energy. It's okay.
Okay, they understand. We try again. Eh? When I do chuck, you. Giulio! Bravo! Okay. His name is Giulio, you know. It is our dog. Pedigree? Rottweiler. Yes, but quite, it is trained. Normally, he do what I say. Normally. Okay, Giulio? Giulio, bravo. A little bit more difficult. Your leg. Okay, in Italian. Zappina. Caramella, eh? Caramella, hey, stay sit down because other children can see. Okay? Do you understand English? No? Bravo, bravo, bravissimo! Eh? Our dog. He do what I... Wait. Oh yes, sorry. Caramella for you. Yum. Eat everything, paper too, everything. Now, Giulio, a little bit more difficult. Uh-huh. Hey, go inside. Go inside. Giulio. Hey. Giulio? Giulio! Giulio! Bravissimo!
Giulio, for you. Caramella. Hey, eat slowly. Hmm? Slowly. Caramella. Uh-huh. Hey, it is the last one. Eh? And then finish. Stop. The last one. Is it a promise? I hope it means yes. Caramella. And now Giulio. Come here. Sit down. And good night. Close. Chic. ನಮ್ಮ ಚರಿಗಂತೂ ಏನು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿತ್ತೋ ಗೊತ್ತಿಲ್ಲ, ಫುಲ್ ನೋಡ್ತಾನೆ ಇದ್ದ ಅವನು. ಆಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಅವನು ಕುಯ್ ಅಂತ ಸ್ಟಾರ್ಟ್ ಮಾಡ್ದ. ಅವಾಗ ನಾವು ಹೊರಟುಬಿಟ್ವಿ. ಅವ್ನು ಪರವಾಗಿಲ್ಲ, ಪೇಷನ್ಸಾಗಿ ಅಷ್ಟಾದ್ರೂ ನೋಡಿದ್ನಲ್ಲ, ಅದು ಖುಷಿ ಆಯಿತು ನನಗೆ. ಇಲ್ಲ ಫುಲ್ ರೆಸ್ಟೋರೆಂಟ್ಸ್ ಇರ್ಬೋದು, ಬಟ್ ಏನೋ ಒಂಥರ ಯುನೀಕ್ ಸ್ಟೈಲಲ್ಲಿ ಮಾಡಿರೋ ಥರ ಇತ್ತು. ಓಪನ್ ಕೆಫೆ, ಓಪನ್ ರೆಸ್ಟೋರೆಂಟ್ಸ್ ಪ್ಲಸ್ ಇಂಡೋರ್ ಡೈನಿಂಗ್ ಕೂಡ ಇರುತ್ತೆ ಆಯಿತಾ. ಆ್ಯಂಡ್ ಓಪನ್ ಸ್ಟ್ರೀಟ್ ಮಾಲ್, ಆ ಕಡೆ ಎಲ್ಲ ಫುಲ್ ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಫ್ಲ್ಯಾಟ್ಸು. ಸೊ ಇದು ಆಲ್ ಲಿವಾನ್ ಅಂತ, ಬೆಹರಡಲ್ಲಿರೋರು ಜಸ್ಟ್ ಚೆಕ್ಔಟ್ ಮಾಡ್ಬೋದು. ನಿಜ ಇಟ್ಸ್ ಅ ಗುಡ್ ಪ್ಲೇಸ್ ಟು ವಿಸಿಟ್ ಒನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬಾ ಕೂಲಾಗಿದೆ, ಗ್ರೀನ್ ಇರೋದ್ರಿಂದ ಗಾಳಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ವೆದರಲ್ಲಿ ಹೋದ್ರಂತೂ ಹಾಸಮ್ ಆಗಿರುತ್ತೆ. ಆ್ಯಂಡ್ ಲೈಟ್ನಿಂಗ್ಸ್ ಮಾತ್ರ ನಂಗೆ ಅದೇ ಫೇವ್ರೇಟ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಲೈಟ್ನಿಂಗ್ಸ್. ಆ್ಯಂಡ್ ಫೋಟೋಸ್ ಎಲ್ಲ ಕೂಲಾಗಿ ಬರುತ್ತೆ, ಫೋಟೋಸ್ ಚೆನ್ನಾಗಿ ಬರುತ್ತೆ ಈ ಪ್ಲೇಸಲ್ಲಿ. ಇಲ್ಲ ಇಲ್ಲ ಸಖತ್ತಾಗಿದೆ ಅಮ್ಮ. ಎಸ್, ಸೊ ಬನ್ನಿ ಇವಾಗ ಅದನ್ನು ಮುಗಿಸ್ಕೊಂಡ್ವಿ ನಾವು. ಮೋರೆಲ್ಲ ನೋಡಿದ್ವಿ, ಖುಷಿ ಆಯಿತು, ಮಗುನೂ ಆರಾಮಾಗಿದ್ದ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಐಕಿಯಾಗೆ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ, ಬೇಬಿ ಚೇರ್ನ, ಹೈ ಚೇರ್ ಇರುತ್ತಲ್ಲ ಊಟ ಮಾಡ್ಸೋಕ್ಕೆ, ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಹಾಗೆ ಊಟ ಮಾಡ್ಸೋಕ್ಕೆ ಅಂತ ಹೈ ಚೇರು ಮತ್ತು ಸಿಲಿಕಾನ್ ಸ್ಪೂನ್, ಬೌಲ್ ಎಲ್ಲ ತೊಗೊಳ್ಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ಐಕಿಯಾಗೆ ಹೊರಟಿದ್ದೀವಿ. ಆ್ಯಂಡ್ ನೋಡ್ಬೋದು ಬೆಹರಿನಲ್ಲಿ ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಆ್ಯಂಡ್ ಚೆನ್ನಾಗಿ ಮಾಡಿದರು ಮಾತ್ರ, ಪ್ಯಾಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಆ್ಯಂಡ್ ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಐಕಿಯಾ. ಇಟ್ಸ್ ಲೈಕ್ ಸೇಮ್ ಕಾಸ್ಟು ಅಷ್ಟೇ, ಸೇಮ್ ಇಂಡಿಯಾದಲ್ಲಿ ಎಷ್ಟಾಗುತ್ತೆ ಇಲ್ಲೂ ಅಷ್ಟೇ ಇದೆ. ತುಂಬ ಯಾಕಂದರೆ ಅಕ್ಕ ಅಲ್ಲಿ ಶಾಪ್ ಮಾಡಿದ್ಲು, ಸೊ ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಸೇಮ್ ಅಂತಲೇ ಅನ್ನಿಸ್ತು ನಮಗೆ. ಸೊ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವು ಆಲ್ಮೋಸ್ಟ್ ಎಲ್ಲ ಯಾರೂ ಜನನೇ ಇಲ್ಲರೋ ಟೈಮಲ್ಲಿ ಹೋಗಿದ್ವಿ. ಸೊ ನಾವು ಅಷ್ಟೇ ಜನ, ನಾವು ಮತ್ತು ಇನ್ನೊಂದು ಕಪಲ್ಸ್ ಅಷ್ಟೇ ಇದ್ದರು, ಇನ್ನು ಯಾರೂ ಇರಲಿಲ್ಲ ಇಡೀ ಐಕಿಯಾನಲ್ಲಿ. ಸರಿ ಸರಿ ಪಪ್ಪು, ಅಮ್ಮ ನೋಡಮ್ಮ ಅಲ್ಲಿ ಬಾ.
ಎಸ್ ನಾವು ತೊಗೊಂಡಿದ್ದು ಈ ಒಂದು ಹೈ ಚೇರ್ ಆಯಿತಾ ಇಷ್ಟ ಆಯಿತು. ವೈಟ್ ಇಷ್ಟ ಆಗಿತ್ತು ಬಟ್ ವೈಟ್ ಸಿಗಲಿಲ್ಲ. ಆ್ಯಂಡ್ ಬೇಬಿ ಪಿಂಕ್ ತೊಗೊಂಡ್ವಿ, ಅದು ಒಂದೇ ಇದ್ದಿದ್ದು ಅನ್ನೋಕ್ಕೋಸ್ಕರ. ಬೇಬಿ ಪಿಂಕ್ ಒಂದೇ ಇದ್ದಿದ್ದು, ಬೇರೆ ಕಲರ್ ಇರಲಿಲ್ಲ. ಸೊ ಪ್ರೈಸ್ ಬಂದು 10 BD ಆಯಿತು. ಸೊ ಆಲ್ಮೋಸ್ಟ್ ಈಕ್ವಲ್ ಟು 2000 ಸಮಥಿಂಗ್ ಆಯಿತಾ, 2100 ಹಂಗಾಗತ್ತೆ. ನಾನು ಅಕ್ಕಂಗೆ ಹೇಳಿದೆ, ಅಕ್ಕನೂ ಇಂಡಿಯಾದಲ್ಲಿ ಐಕ್ಯದಲ್ಲಿ ಅವಳು ತೊಗೊಂಡಿದ್ದು ಆ ಸೇಮ್ ಪ್ರೈಸ್ ಅಂತಲೇ ಅಂದ್ಲು. ಸೊ ಹಂಗಾಗಿ ಹೇಳಿದೆ ನಿಮಗೆ. ಆ್ಯಂಡ್ ಇದು ನೋಡಿ, ಇದು ಸಾಫ್ಟಿ ಐಸ್ ಕ್ರೀಮ್. ಯಾರು ಗ್ಯಾಪ್ನ ಇಟ್ಕೊಂಡಿದ್ದೀರಾ? ಐ ಸ್ಟಿಲ್ ರಿಮೆಂಬರ್ ಹೈಸ್ಕೂಲಲ್ಲಿ ಜಾಸ್ತಿ ಇದು ತಿಂತಾಯಿದ್ವಿ ನಾವು. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಲ್ಲ. ಬಟ್ ಐಕ್ಯದಲ್ಲಿ ತುಂಬಾ ಇಷ್ಟ ಆಯಿತು. ಕಾಯಿನ್ ಹಾಕಿದ ತಕ್ಷಣ ಅದಾಗದೆ ಮೇಲ್ಗಡೆ ಸುಯ್ಯನ್ನು ತೊಗೊಂಡು ಸಾಫ್ಟಿ ಐಸ್ ಕ್ರೀಮ್ ಬರುತ್ತೆ. ಏನೋ ಖುಷಿ ಆಯಿತು. ನಾನು ತಿನ್ನೋಂಗಿಲ್ಲ, ನಾನು ತಿಂದಿಲ್ಲ, ಅಮ್ಮ ಅಪ್ಪ ಚಂದು ತಿಂದರು. ನಾನು ಸುಮ್ಮನೆ ಅದನ್ನು ಹಾಕಿ ಇದು ನೋಡೋದೇ ಖುಷಿ ಅಲ್ಲ. ಸೊ ಹಾಗಾಗಿ ಈ ವೆಂಡಿಂಗ್ ಮಿಷಿನಲ್ಲಿ ನೋಡ್ತಾ ಇದ್ವಿ. ಚಾಕ್ಲೇಟ್ ಮತ್ತು ವೆನಿಲಾ ಎರಡು ಫ್ಲೇವರ್ ಇತ್ತು. ಚೆನ್ನಾಗಿ ಬಂತು ಮಾತ್ರ. ಅಮ್ಮ ಅಪ್ಪ ಹೇಳಿದ್ರು ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಚೆನ್ನಾಗಿದೆ ಅಂತ. ಆ್ಯಂಡ್ ಎಸ್, ಮನೆಗೆ ಬಂದ್ವಿ ನಾವು ಐಕೆಯಿಂದ ಶಾಪ್ ಮಾಡಿ. ಐಕೆಯಿಂದ ಹೈ ಚೇರ್ನ ತೊಗೊಂಡು ಬಂದ್ವಿ. ಇದಂತೂ ತುಂಬಾ ಯೂಸ್ಫುಲ್ ಆಯಿತಾ. ನನಗೆ ಹೇಳೋದಿತ್ತು ಅಂದರೆ 5 ಸ್ಟಾರ್ಸೇ ಕೊಡ್ತೀನಿ ನಾನು. ತುಂಬಾ ಯೂಸ್ಫುಲ್. ಮಕ್ಕಳನ್ನ ಇಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾವು ಹೀಗೆ ಮಾಡೋದು. ಚಳಿಗೆ 3 ಹೊತ್ತೂ ಇದ್ರ ಮೇಲೆ ಕುತ್ಕೊಂಡು ಊಟ ಮಾಡಿಸ್ತೀವಿ. ಸೊ ದಟ್ಸ್ ವೆರಿ ಪಪ್ಪಿ ಕೊಡು, 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 ಪಪ್ಪಿ ಕೊಡು. ನ್ಯೂ ಇಯರ್ ದಿವಸ ನಾವು ಇಸ್ಕಾನ್ಗೆ ಹೋಗಿದ್ವಿ. ಬಹರಿನಲ್ಲಿ ಇಸ್ಕಾನ್ ಇದೆ. ಸೊ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಅವ್ರು ಭಜನೆ ಎಲ್ಲ ಮಾಡ್ತಿದ್ರು. ಚಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಯಿತಾ. ಭಜನೆ ಎಲ್ಲ ಕೇಳಿಸ್ಕೊತಾ ಇದ್ದ, ಅವನು ಎಂಜಾಯ್ ಮಾಡ್ತಿದ್ದ ಮತ್ತು ಭಜನೆನ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಬೇಗನೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಸ್ಪ್ರೆಡ್ ಹ್ಯಾಪಿನೆಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.